ಹಾಗೆ ಶ್ರೀ ಪ್ರಶಾಂತ್ ನಾಯಕ್ ಸರ್, ಬಿಸ್ನೆಸ್ ಹೆಡ್ ಕಲರ್ಸ್ ಕನ್ನಡ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಸುಷ್ಮಾ ರಾಜೇಶ್ ಮೇಡಮ್, ಬಿಸ್ನೆಸ್ ಹೆಡ್ ಕನ್ನಡ ಕ್ಲಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಕೆ ಸರ್, ನಿಮ್ಮಿಂದನೇ ಮಾತು ಶುರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಸರ್, 2 ಪ್ರಶ್ನೆಗಳು. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಹಂತದಲ್ಲಿರುವಾಗ ನೀವು ಕೊಟ್ಟಂತ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂತ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು, ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸತ್ಯ. ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನ್ ಮಾಡಿದೀವಿ, ಇದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗಾಗಿ ನನ್ನ ಮೊದಲ ಪ್ರಶ್ನೆ, 11 ಸೀಸನ್ಗಳನ್ನ ಮುಗಿಸಿ 12ನೇ ಸೀಸನ್ ಈ ವರ್ಷ. ಯೂಶುವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ, ಅದಕ್ಕಿಂತ ಮುಂಚೆನೆ ಈ ಅಪ್ಡೇಟ್ಗಾಗೆ ಮಾಡಿರುವಂತ ಪತ್ರಿಕಾಗೋಷ್ಠಿ ಇದು. ಆ ಥರದ್ ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ? ಪ್ರತಿಕ್ರಿಯೆ ನಿಮ್ದಿರ್ಬೇಕು, ಅಭಿಪ್ರಾಯ ನಿಮ್ದಿರ್ಬೇಕು. ನಾನು ಬಂದು ಕೂತ್ಕೋತೀನಿ, ನಂದೇನಿದೆ. ಸಿ, ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್. ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ದೇರ್ ವಾಸ್ ಆನೆಸ್ಟಿ ಟು ಇಟ್. ಯಾಕಂದ್ರೆ ಟ್ವೀಟು ಆಕ್ಚುಲಿ ಒಂದು 2.5 ಗಂಟೆಗೆ ಹಾಕಿದೆ. ಸೊ ಬಹುಶಃ ಯಾರು ತುಂಬಾ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಅದನ್ನ ಪ್ರಕಾಶು ತಗೊಂಡಿರಲಿಲ್ಲ. ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ, ಮೋಸ್ಟ್ಲಿ ನಾನು ಚಕ್ರಿ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಹಾಗಿರಲಿಲ್ಲ. ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟು ಇಟ್. ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ. ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ವೆನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್. ಸೊ I think AVs ನನಗೇನು ಗೊತ್ತಿಲ್ಲ. ಆಕ್ಚುಲಿ ಐ ಜಸ್ಟ್ ಸಾ ಇಟ್ ಟುಡೇ ಅಂಡ್ ದಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಅಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು, ಕರೆದಿದ್ದ ರೀತಿ ಇರ್ಬೋದು, ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು. ಸೊ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್ ಅಂಡ್ ಯಾ ಟುಡೇ ವಿ ಆರ್ ಹಿಯರ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಆ AVs ಎಲ್ಲ ನೋಡಿದಾಗ, ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಇಟ್ಸ್ ವೆರಿ ಟಚಿಂಗ್. ಸೊ ಐ ಥಿಂಕ್ ಅದು ಬಿಟ್ಟಾಕಿ ಅದು ಆಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರೋಲ್ಲೇ ತುಂಬಾ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು ನನಗೆ. ಸೊ ಐ ಥಿಂಕ್ ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್.